ಹಾಯ್ ಫ್ರೆಂಡ್ಸ್, ನಾನು ಜಾಯಲ್. ಸೂಪರ್ವಿಷನ್ ಟೆಕ್ನಾಲಜಿಯ ಗೆಳೆಯರ ಬಳಗದ ಇಂದಿನ ಟ್ಯುಟೋರಿಯಲ್ಗೆ ತಮಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ನಮ್ಮ ಗೂಗಲ್ ಕ್ರೋಮ್ನಲ್ಲಿ ಬ್ರೌಸಿಂಗ್, ಡೌನ್ಲೋಡ್, ಇತರೆ ಹಿಸ್ಟ್ರಿಯನ್ನು ಕ್ಲಿಯರ್ ಮಾಡೋದು ಹೇಗೆ ಅನ್ನುವಂಥದ್ದನ್ನು ನಾವು ನೋಡೋಣ. ಸಾಮಾನ್ಯವಾಗಿ ನಮ್ಮ ಗೂಗಲ್ ಕ್ರೋಮ್ ನಾವು ಇನ್ಸ್ಟಾಲ್ ಮಾಡಿದ ತದನಂತರದಲ್ಲಿ ಡೆಸ್ಕ್ಟಾಪ್ನಲ್ಲಿ ಇರುತ್ತೆ ಅಥವಾ ಸ್ಟಾರ್ಟ್ ಮೆನುದಲ್ಲಿ ನಾವು ಹುಡುಕಬಹುದು. ಇದು ನನ್ನ ಡೆಸ್ಕ್ಟಾಪ್ನಲ್ಲಿ ಇದೆ, ಹಾಗಾಗಿ ನಾನೀಗ ಡೆಸ್ಕ್ಟಾಪಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಗೂಗಲ್ ಕ್ರೋಮ್ ಅನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. New tab Google Chrome toolbar address and search bar edit as autocomplete CTRL plus L address and search bar. ಗೂಗಲ್ ಕ್ರೋಮ್ ಓಪನ್ ಮಾಡಿದಾಗ ಸಾಮಾನ್ಯವಾಗಿ ನಮಗೆ ನ್ಯೂ ಟ್ಯಾಬ್ ಓಪನ್ ಆಗುತ್ತೆ. ಇದು ಬೇಡ ಅಂತಂದ್ರೆ ನಾವು ಬೇರೆ ಪೇಜ್ ಗಳನ್ನು ಕೂಡ ಓಪನ್ ಆಗುವ ರೀತಿಯಲ್ಲಿ ಸೆಟ್ ಮಾಡ್ಕೊಳ್ಬಹುದು. ಈಗ ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ New tab document banner landmark frame banner landmark mail link. ಇಲ್ಲಿ ಕ್ರೋಮ್ ಮೆನುಗೆ ಹೋಗೋದಕ್ಕಾಗಿ ಆಲ್ಟ್ ಪ್ರೆಸ್ ಮಾಡ್ತಾ ಇದ್ದೀನಿ. Toolbar Chrome menu button sub menu customize and control Google Chrome. ಇಲ್ಲಿ ನಾವು ಅಪ್ ಆರೋ ಮತ್ತೆ ಡೌನ್ ಆರೋ ಕೀಗಳನ್ನು ಬಳಸಿ ಸೆಟ್ಟಿಂಗ್ಸ್ ಗೆ ಹೋಗಬೇಕು. ನಾನು ಒಂದು ಬಾರಿ ಡೌನ್ ಆರೋ ಪ್ರೆಸ್ ಮಾಡಿ ಸೆಟ್ಟಿಂಗ್ಸ್ ನ ಶಾರ್ಟ್ ಕಟ್ ಕೀ ಎಸ್ ಅಂತ ಇದೆ, ಎಸ್ ಅನ್ನು ಪ್ರೆಸ್ ಮಾಡ್ತಿದ್ದೀನಿ. Selected sub menu settings Chrome settings document banner landmark search settings edit land. ಇಲ್ಲಿ ಸೆಟ್ಟಿಂಗ್ಸ್ ಅನ್ನ ಸರ್ಚ್ ಮಾಡ್ಕೊಳ್ಬಹುದು. ಎಡಿಟ್ ಬಾಕ್ಸ್ ಇದೆ, ನಾನು ಟ್ಯಾಬ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರೈವೇಸಿ ಅಂಡ್ ಸೆಕ್ಯೂರಿಟಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು. ಡೌನ್ ಆರೋ ಯೂಸ್ ಮಾಡೋದ್ರ ಮೂಲಕ ಪ್ರೈವೇಸಿ ಅಂಡ್ ಸೆಕ್ಯೂರಿಟಿ ಇದರ ಮೇಲೆ ಎಂಟರ್ ಕೊಡ್ತಾ ಇದ್ದೀನಿ. ಇಲ್ಲಿ ನಾವು ಮುಖ್ಯವಾಗಿ ಕ್ಲಿಯರ್ ಬ್ರೌಸಿಂಗ್ ಡೇಟಾ, ಕ್ಲಿಯರ್ ಹಿಸ್ಟ್ರಿ, ಕುಕೀಸ್, ಕ್ಯಾಶ್ ಅಂಡ್ ಮೋರ್ ಅಂತ ಸಿಗುತ್ತೆ. ಇದ್ರ ಮೇಲೆ ಎಂಟರ್ ಮಾಡಬೇಕು. Settings document clear browsing data dialog clear browsing data clickable tab selected basic tab advanced. ಇಲ್ಲಿ ನಮಗೆ ಎರಡು ಟ್ಯಾಬ್ ಗಳಿದಾವೆ, ಅಡ್ವಾನ್ಸ್ ಟ್ಯಾಬ್ ಮತ್ತೆ ಬೇಸಿಕ್ ಟ್ಯಾಬ್. ಈಗ ಬೇಸಿಕ್ ಟ್ಯಾಬ್ ಅಲ್ಲಿ ಇದೀನಿ. ಟ್ಯಾಬ್ ಮಾಡುವುದರ ಮೂಲಕ ಬೇಸಿಕ್ ಟ್ಯಾಬ್ ಅನ್ನ ನ್ಯಾವಿಗೇಷನ್ ಮಾಡಿ ತೋರಿಸ್ತೀನಿ. Tab control basic tab selected 1 of 2 time range combo box last 7 days collapsed. ಟೈಮ್ ರೇಂಜ್ ಕೊಲಾಪ್ಸ್ಡ್ ಬಾಕ್ಸ್ ಇದೆ, ಇದನ್ನ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಆರೋ ಕೀಗಳನ್ನ ಬಳಸೋದ್ರ ಮೂಲಕ ಟೈಮ್ ರೇಂಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. Last hour ಲಾಸ್ಟ್ ಅವರ್ last 24 hours ಲಾಸ್ಟ್ 24 ಅವರ್ಸ್ last 7 days ಲಾಸ್ಟ್ 7 ಡೇಸ್ last 4 weeks ಲಾಸ್ಟ್ 4 ವೀಕ್ಸ್ all time ಓಕೆ, ನಮಗೆ ಆಲ್ ಟೈಮ್ ಬೇಕಾದ್ರೆ ಆಲ್ ಟೈಮ್ ಆಯ್ಕೆ ಮಾಡ್ಕೊಳ್ಬಹುದು. last 7 days ನಾನು ಲಾಸ್ಟ್ 7 ಡೇಸ್ ಅನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಟ್ಯಾಬ್ ಮಾಡ್ತಾ ಇದ್ದೀನಿ. clickable browsing history clears history and auto completions in the search box check clears history and auto completions in the search box. ಬ್ರೌಸಿಂಗ್ ಹಿಸ್ಟ್ರಿ ಕ್ಲಿಯರ್ಸ್ ಹಿಸ್ಟ್ರಿ ಅಂಡ್ ಆಟೋ ಕಂಪ್ಲೀಷನ್ ಇನ್ ದ ಸರ್ಚ್ ಬಾಕ್ಸ್. ಇದು ಚೆಕ್ ಬಾಕ್ಸ್ ಚೆಕ್ ಇರುತ್ತೆ. clickable cookies and other site data signs you out of most sites check box check cookies and other site data signs you out of most sites ಇದು ಸಿಗುತ್ತೆ. clickable cached images and files frees up less than 176 MB. Some sites may load more slowly on your next visit. Checkbox check frees up less than 176 MB. ಇಲ್ಲಿ ಕ್ಯಾಶ್ ಸಿಗುತ್ತೆ ನಮಗೆ. Cancel button. ಕ್ಯಾನ್ಸಲ್ ಬಟನ್. Clear data button. ಕ್ಲಿಯರ್ ಡೇಟಾ ಬಟನ್ ಇದೆ. ನಾನು ಕ್ಲಿಯರ್ ಕೊಡ್ತಾ ಇಲ್ಲ, ನಾನು ಅಡ್ವಾನ್ಸ್ ಟ್ಯಾಬ್ ಅನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಅಡ್ವಾನ್ಸ್ ಟ್ಯಾಬ್ಗೂ ಇದಕ್ಕೂ ಏನ್ ವ್ಯತ್ಯಾಸ ಅಂತ ತೋರಿಸೋದಕ್ಕಾಗಿ ಮತ್ತೆ ನಾನು ಟ್ಯಾಬ್ ಮಾಡ್ಕೊಂಡು ಬೇಸಿಕ್ ಟ್ಯಾಬ್ ಅಂತ ಹೇಳಿ ಸಿಗುತ್ತಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀನಿ. Toolbar Chrome menu button address and search bar toolbar settings dialog clear browsing data dialog clear browsing data tab control basic tab selected 1 of 2 ಬೇಸಿಕ್ ಟ್ಯಾಬ್ ಸಿಕ್ಕಿದೆ. ಇಲ್ಲಿ ರೈಟ್ ಆರೋ ಮಾಡ್ತಾ ಇದ್ದೀನಿ. advanced tab selected 2 of 2 ಅಡ್ವಾನ್ಸ್ ಟ್ಯಾಬ್ ಇದೆ. ಈಗ ಇದನ್ನ ಗಮನಿಸೋಣ. ಓಕೆ, time range combo box last 7 days collapsed. ಟೈಮ್ ರೇಂಜ್ 7 ಡೇಸ್ ಇದೆ. clickable browsing history 115 items checkbox check 115 items. ನೋಡಿ, ಬ್ರೌಸಿಂಗ್ ಹಿಸ್ಟ್ರಿ 115 ಐಟಮ್ಸ್ ಚೆಕ್ ಬಾಕ್ಸ್ ಚೆಕ್ ಇದೆ. clickable download history 10 items checkbox check 10 items. ಡೌನ್ಲೋಡ್ ಹಿಸ್ಟ್ರಿ 10 ಐಟಮ್ಸ್ ಚೆಕ್ ಬಾಕ್ಸ್ ಚೆಕ್ ಇದೆ. clickable cookies and other site data from 99 sites checkbox check from 99 sites. ಕುಕೀಸ್ ಅಂಡ್ ಅದರ್ ಸೈಟ್ ಡೇಟಾ 99 ಐಟಮ್ಸ್ ಇದೆ, ಇದು ಕೂಡ ಚೆಕ್ ಬಾಕ್ಸ್ ಚೆಕ್ ಇದೆ. clickable cached images and files less than 176 MB checkbox check less than 100. ಕ್ಯಾಶ್ಡ್ ಇಮೇಜಸ್ ಮತ್ತು ಫೈಲ್ಸ್ ಲೆಸ್ ದನ್ 176 MB ಇದೆ, ಇದು ಕೂಡ ಚೆಕ್ ಬಾಕ್ಸ್ ಚೆಕ್ ಇದೆ. clickable passwords and other sign in data none checkbox not check none. ಪಾಸ್ವರ್ಡ್ಸ್ ಅಂಡ್ ಅದರ್ ಸೈನ್ ಇನ್ ಡೇಟಾ ಇದು ನಾಟ್ ಚೆಕ್ ಬಾಕ್ಸ್ ಇದೆ. clickable autofill form data 2 suggestions checkbox not check 2 suggestions. ಆಟೋ ಫಿಲ್ ಫಾರ್ಮ್ ಡೇಟಾ ಇದು ಕೂಡ ನಾಟ್ ಚೆಕ್ ಇದೆ. clickable site settings none checkbox not check none. ಸೈಟ್ ಸೆಟ್ಟಿಂಗ್ಸ್ ನನ್ ಇದೆ. clickable hosted app data 1 app web store checkbox not check 1 app web store. ವೆಬ್ ಸ್ಟೋರ್ ಕೂಡ ನಾಟ್ ಚೆಕ್ ಇದೆ. cancel button. ಕ್ಯಾನ್ಸಲ್ ಬಟನ್. ಕ್ಲಿಯರ್ ಡೇಟಾ ಬಟನ್. ಕ್ಲಿಯರ್ ಡೇಟಾ ಬಟನ್ ಇದೆ. ಈ ಬೇಸಿಕ್ ಟ್ಯಾಬ್ ಮತ್ತೆ ಅಡ್ವಾನ್ಸ್ ಟ್ಯಾಬ್ ಇದರಲ್ಲಿ ಏನ್ ವ್ಯತ್ಯಾಸ ಅಂತಂದ್ರೆ, ಬೇಸಿಕ್ ಟ್ಯಾಬ್ ಅಲ್ಲಿ ನಮಗೆ ನಮ್ಮ ಬ್ರೌಸಿಂಗ್ ಮತ್ತೆ ಡೌನ್ಲೋಡ್ ಹಿಸ್ಟ್ರಿ, ಕ್ಯಾಶ್ ಇಮೇಜಸ್, ಇತರೆ ಡೀಟೇಲ್ ಗಳನ್ನ ಎಷ್ಟೆಷ್ಟು ಐಟಮ್ ಇದೆ ಏನು ಅಂತ ಹೇಳಿ ನಮಗೆ ತೋರಿಸ್ತಾ ಇರಲಿಲ್ಲ. ಆದ್ರೆ ಅಡ್ವಾನ್ಸ್ ಟ್ಯಾಬ್ ಅಲ್ಲಿ ಇವುಗಳನ್ನೆಲ್ಲ ತೋರಿಸಲಾಗ್ತಿದೆ. ಓಕೆ, ಇದನ್ನೆಲ್ಲ ನಾವು ನೋಡ್ಕೊಂಡು ನಮಗೆ ಯಾವ್ದಾದ್ರು ಇದರಲ್ಲಿ ಬೇಡ ಅನ್ಸಿದ್ರೆ, ಫಾರ್ ಎಕ್ಸಾಂಪಲ್ ಡೌನ್ಲೋಡ್ ಹಿಸ್ಟ್ರಿ ನಮಗೆ ಕ್ಲಿಯರ್ ಮಾಡೋದು ಬೇಡ ಅಂದ್ರೆ ಆ ಒಂದು ಡೌನ್ಲೋಡ್ ಹಿಸ್ಟ್ರಿ ಮೇಲೆ ಸ್ಪೇಸ್ ಬಾರ್ ಮಾಡೋದ್ರ ಮೂಲಕ ನಾಟ್ ಚೆಕ್ ಮಾಡಬೇಕಾಗ್ತದೆ. ಆವಾಗ ಆ ಟೈಮ್ ರೇಂಜ್ ಅಲ್ಲಿ ಆ ಡೌನ್ಲೋಡ್ ಹಿಸ್ಟ್ರಿ ಕ್ಲಿಯರ್ ಆಗೋದಿಲ್ಲ. ಓಕೆ, tab control advanced tab type clickable ಈಗ clear data button. ಕ್ಲಿಯರ್ ಡೇಟಾ ಬಟನ್ ಮೇಲೆ ಎಂಟರ್ ಮಾಡ್ತಾ ಇದ್ದೀನಿ. clearing data clear browsing data settings document main landmark clickable clear browsing data clear history cookies cache and more link. ಹೀಗೆ ನಾವು ಬ್ರೌಸಿಂಗ್, ಡೌನ್ಲೋಡ್ ಹಾಗೂ ಕುಕೀಸ್ ಅಂಡ್ ಕ್ಯಾಶ್ ಇಮೇಜಸ್ ಇತರೆ ಹಿಸ್ಟ್ರಿಗಳನ್ನ
ಕ್ಲಿಯರ್ ಮಾಡಬಹುದಾಗಿದೆ. ಈ ಮಾಹಿತಿ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ತಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.